ಬಜರೆ ಬಜರಂಗಿ. ಈ ಒಂದು ಹಗರಣಗಳನ್ನ ಬೀದಿಗೆ ಎಳೆಯೋ ತನಕ ನಾವು ಹೋರಾಟ ಇದ್ದೇ ಇರುತ್ತೆ. ಅಹೋರಾತ್ರಿ ಧರಣಿಯನ್ನ ಮಾಡಿದ್ರೆ ಆದ್ರೂ ಕೂಡ ಕಾಂಗ್ರೆಸ್ನವ್ರು ಬಗ್ಲಿಲ್ಲ. ಈ ಪಾದಯಾತ್ರೆ ಮುಖ್ಯನ ಬಗ್ತಾರ ಅಂತ ಇಲಾಖೆಗಳು ಬರ್ತಕ್ಕಂಥ ಹಣನ ನೇರವಾಗಿ ಇವರು ಚುನಾವಣೆಗೆ ಬಳಸ್ತಕ್ಕಂಥದ್ದು ಇದೆಲ್ಲ ಎಷ್ಟು ಸರಿ? ರಾಜೀನಾಮೆ ಕೊಡದೆ ಹೋದ್ರೆ ಮುಂದಿನ ನಡೆ ಏನು ಸರ್ ಬಿಜೆಪಿ ಮತ್ತು ಜೆಡಿಎಸ್? ಖಂಡಿತ ಆ ಸಂದೇಶವನ್ನು ನಿಮಗೆ ಮುಂದಿನ ಶನಿವಾರ ಮೈಸೂರಿನಲ್ಲಿ ನೀಡ್ತೇವೆ. ಸುರೇಶ್ ಬಾಬು ಅವರು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ. 2ನೇ ದಿನದ ಪಾದಯಾತ್ರೆ ಹೇಗೆ ನಡೀತಾ ಇದೆ? ಇವತ್ತು ನೀವೇ ನೋಡ್ತಾ ಇದ್ದೀರಿ, ಜನಸಾಗರ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಈ ಸರ್ಕಾರ ಮಾಡಿರ್ತಕ್ಕಂಥ ಅವ್ಯವಹಾರಗಳು ಮತ್ತು ಇಲಾಖೆಗಳಲ್ಲಿ ಮಾಡಿರ್ತಕ್ಕಂಥ ಹಗರಣಗಳನ್ನೆಲ್ಲದನ್ನು ಕೂಡ ಬಯಲಿಗೆಳೆಯ ನಿಟ್ಟಿನಲ್ಲಿ ಇವತ್ತು ಸದನದ ಒಳಗಡೆನೂ ಕೂಡ ನಾವೆಲ್ಲ ಹೋರಾಟ ಮಾಡಿದ್ವಿ. JDS ಮತ್ತು BJPಯವರು ಅಲ್ಲಿ ಇವರು ಚರ್ಚೆಗೆ ಅವಕಾಶ ಕೊಡದಿದ್ದಂಥ ಸಂದರ್ಭದಲ್ಲಿ ಇವತ್ತು ಪಾದಯಾತ್ರೆ ಹಮ್ಮಿಕೊಂಡು ಜನಗಳಿಗೆ ಈ ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳು ಹಗರಣಗಳನ್ನ ಬೀದಿಗೆಳೆಯ ನಿಟ್ಟಿನಲ್ಲಿ ಇವತ್ತು ಜನತಾದಳ ಮತ್ತು BJP ಎರಡೂ ಪಕ್ಷದವರು ಸೇರಿ ಒಟ್ಟಾಗಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 2ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ. ಸಹಸ್ರಾರು ಜನ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಹಗರಣಗಳನ್ನ ಬೀದಿಗೆಳೆಯ ತನಕ ನಾವು ಹೋರಾಟ ಇದ್ದೇ ಇರುತ್ತೆ. ಸರ್ ಅದೇ ಪ್ರಶ್ನೆ. ಈಗ ಸದನದಲ್ಲೂ ಕೂಡ ನೀವು ಧ್ವನಿ ಎತ್ತಿದ್ರಿ, ಅಹೋರಾತ್ರಿ ಧರಣಿಯನ್ನ ಮಾಡಿದ್ರಿ, ಆದ್ರೂ ಕೂಡ ಕಾಂಗ್ರೆಸ್ನವ್ರು ಬಗ್ಲಿಲ್ಲ. ಈ ಪಾದಯಾತ್ರೆ ಮುಖ್ಯನ ಬಗ್ತಾರ ಅಂತ? ಖಂಡಿತ ಹಾಗೇ ಆಗುತ್ತೆ. ಇವತ್ತು ಜನಗಳ ಮುಂದೆ ಯಾರೂ ಅಲ್ಲ. ಇವತ್ತು ಅವರ ಎಲ್ಲ ರೀತಿಯ ಅವರು ಮಾಡಿರ್ತಕ್ಕಂಥ ಅವ್ಯವಹಾರಗಳು, ST ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ನಿನ್ನೆ ನಡೆದಂಥ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು, ನಿಮಗೆ ಗೊತ್ತಿರ್ತಕ್ಕಂಥದ್ದು, ಒಬ್ಬರು ಪರಶುರಾಮ್ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು, ಅವರು ಏನು ಲಂಚವನ್ನು ಕೊಟ್ಟು 20 ಲಕ್ಷನೇನೋ ಅದಕ್ಕೆ ಅವರು ಹೃದಯಾಘಾತದಿಂದ ಸತ್ತೋಗಿರ್ತಕ್ಕಂಥದ್ದು ನೋಡಿದ್ರೆ ಅವ್ರ ಧರ್ಮಪತ್ನಿ, ಅವ್ರಿಗೆ 1.5 ವರ್ಷದ ಮಗು ಇದೆ, ಶ್ವೇತಾ ಅಂತಕ್ಕಂಥ ಅವರ ಧರ್ಮಪತ್ನಿಯವರು 1.5 ವರ್ಷದ ಮಗು, ಮತ್ತು ಈಗ 7 ತಿಂಗಳು ಗರ್ಭಿಣಿ ಕೂಡ ಆಕೆ ಆ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಎಷ್ಟು ದಿನ ಅಂತ ಸರ್ಕಾರ ಈ ಥರ ನೋವುಗಳನ್ನ ಅಧಿಕಾರಿಗಳಿಗೂ ಕೊಡೋದು, ಜನಗಳಿಂದ ಅವರ ಹಣನೂ ಕೂಡ ಲೂಟಿ ಮಾಡ್ತಕ್ಕಂಥದ್ದು, ಇಲಾಖೆಗಳು ಬರ್ತಕ್ಕಂಥ ಹಣನ ನೇರವಾಗಿ ಇವರು ಚುನಾವಣೆಗೆ ಬಳಸ್ತಕ್ಕಂಥದ್ದು ಇದೆಲ್ಲ ಎಷ್ಟು ಸರಿ? ಇದೆಲ್ಲದನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಮ್ಮ ಕೈಲಾಗಲ್ಲ. ಹಾಗಾಗಿ ನಾವೆಲ್ಲರಿಗೂ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾಯಿದ್ವಿ. ಈ ಪಾದಯಾತ್ರೆಯಿಂದ ರಾಜೀನಾಮೆ ಕೊಡದೆ ಹೋದರೆ ಮುಂದಿನ ನಡೆ ಏನು ಸರ್ BJP ಮತ್ತು JDS? ಖಂಡಿತ ಆ ಸಂದೇಶವನ್ನು ನಿಮಗೆ ಮುಂದಿನ ಶನಿವಾರ ಮೈಸೂರಿನಲ್ಲಿ ನೀಡ್ತೇವೆ. ಇನ್ನು DK ಶಿವಕುಮಾರ್ ಅವರು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ನಿನ್ನೆ ಹರಿಹಾಯ್ದಿದ್ದಾರೆ, ಏನು ಹೇಳ್ತೀರಿ? ಈಗ DK ಶಿವಕುಮಾರ್ ಎಲ್ಲಿಂದ ಬಂದರು, ಹೇಗಿದ್ರು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅವರೇನು ಅಗರ್ಭ ಶ್ರೀಮಂತರಲ್ಲ. ಕುಮಾರಸ್ವಾಮಿ ಅವರು ಹೇಳಿದ ರೀತಿಯಲ್ಲಿ ಅವ್ರು ಯಾವ ಥರ ನಡೆ ಇತ್ತು ಅವ್ರ ಜೀವನ ಹೆಂಗೆ ಸ್ಟಾರ್ಟ್ ಆಯಿತು, ಅವ್ರೊಂಚೂರು ಅವ್ರ ಬೆನ್ನು ನೋಡ್ಕೊಂಬಿಟ್ರೆ ಈ ಥರ ಎಲ್ಲ ಮಾತಾಡೋದಲ್ಲ. ಈಗೇನೋ ಸಾಕಷ್ಟು ಯಥೇಚ್ಛವಾಗಿ ಹಣ ಮಾಡಿರ್ಬೋದು, ಹಿಂದೆ ಹೇಗಿದ್ರು, ಯಾವ ಥರ ಬಂದರು ಅಂತಕ್ಕಂಥದ್ದು ಒಂದು ಸ್ವಲ್ಪ ಮೆಲ್ಕು ಹಾಕ್ಲಿ DK ಶಿವಕುಮಾರ್ ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.